ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಅಂದ್ಬಿಟ್ಟು. ಪತ್ರಿಜಿ ಸರ್ಗೆ ನಮಸ್ಕಾರ, ಎಲ್ಲ ಮಾಸ್ಟರ್ಸ್ಗಳಿಗೆ ನಮಸ್ಕಾರ. ಸೊ ರೆಗ್ಯುಲರ್ ವಿಸಿಟ್ ಮಾಡಬೇಕು, ನಾನು ತಿಂಗಳಲ್ಲಿ 1 ವಿಸಿಟ್ ಇಲ್ಲ 2 ವಿಸಿಟ್ ಮಾಡಲೇಬೇಕು. ಸೊ ನನ್ನ ಹತ್ರ ಅರೌಂಡ್ 25 ಕಸ್ಟಮರ್ಸ್ ಇದ್ದಾರೆ. ಸೊ ಒನ್ ಆಫ್ ದಿ ಕಸ್ಟಮರ್ಸ್ ಬಂದು ಗಾರ್ಮೆಂಟ್ಸ್ ಮಾಸ್ಟರ್ ಅಂತ ಹೇಳಿದ್ರೆ, ಒಂದು ಲೇಯಿಂಗಲ್ಲಿ ಅರೌಂಡ್ 5,000 ಶರ್ಟು, 3,000 ಶರ್ಟು, 2,000 ಶರ್ಟು ಒಂದೇ ಸಲ ಕಟಿಂಗ್ ಮಾಡಬೇಕು. ಸೊ ಅವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡಿ ಅದು GST ರಿಟರ್ನ್ ಎಲ್ಲ ಫೈಲ್ ಮಾಡಬೇಕಂತ ಹೋದಾಗ ಅವರು ಯಜಮಾನ್ರು ಕಾಣಿಸ್ಲಿಲ್ಲ. ನಾನು ಯಜಮಾನ್ರು ಕಾಣಿಸ್ಲಿಲ್ವಲ್ಲ, ಎಲ್ಲೋದ್ರು ಅಂತ ಕೇಳಿದಾಗ ಅವರು ಇಲ್ಲ, ಅವ್ರಿಗೆ ಹುಷಾರಿಲ್ಲ, 15 ದಿವಸದಿಂದ ಬರ್ತಾಯಿಲ್ಲ ಅಂತ ಹೇಳಿದ್ರು. ಸರಿ, ಓಕೆ, ನನಗೆ ಡೀಟೇಲ್ಸ್ ಕೊಟ್ಬಿಡಿ, ನಂದು ಎಲ್ಲ ಫೈಲ್ ಮಾಡಬೇಕು ಅಂತ ಹೇಳಿದೆ. ಅವರು ಮಿಸ್ಸಸ್ ಬಂದರು ಆ ಟೈಮಲ್ಲಿ. ಸರಿ ಅಂದ್ಬಿಟ್ಟು ಅವ್ರ ಮಿಸ್ಸಸ್ ಬಂದು ಹೇಳ್ತಾಯಿದ್ರು, ಇಲ್ಲ ಹನುಮಂತರಾಜು ಅವ್ರಿಗೆ, ನಮ್ಮ ಕಸ್ಟಮರ್ ಹೆಸರು ಬಂದು ಹನುಮಂತರಾಜು. ಅವ್ರು ಹೇಳಿದ್ರು, ಇಲ್ಲ ಅವ್ರಿಗೆ 15 ದಿವಸದಿಂದ ಹುಷಾರಿಲ್ಲ, ಅವ್ರಿಗೆ ಎದ್ದೇಳೋಕ್ಕೂ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ, ಅವ್ರಿಗೆ ಕರೋನಾ ಬಂದುಬಿಟ್ಟಿದೆ ಅಂತ ಹೇಳಿದ್ರು. ನನಗೇನು ಶಾಕ್ ಆಯಿತು. ಇವ್ರಿಗೇನಪ್ಪ ಈ ಥರ ಪರಿಸ್ಥಿತಿ ಬಂದುಬಿಡ್ತು. ಇವ್ರ ಹಿಂದೆ ನೋಡಿದ್ರೆ ಒಂದು 50 ಜನ ಕೆಲಸದವ್ರು ಇದ್ದಾರೆ. ಮೇಯ್ನ್ ಗಾರ್ಮೆಂಟ್ಸ್ ಫೀಲ್ಡಲ್ಲಿ ಕಟಿಂಗ್ ಮಾಸ್ಟರ್ ಅಂತ ಹೇಳಿದ್ರೆ ಅವರೇ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅವರಲ್ಲಿ ಬಟ್ಟೆನ ಕಟ್ ಮಾಡಿ ಇದ್ರೇ ಬೇರೆಯವ್ರಿಗೆಲ್ಲರಿಗೂ ಕೆಲಸ ಸಿಗುತ್ತೆ. ಸೊ ಇವರಿಂದ ಒಂದು 50 ಫ್ಯಾಮಿಲಿ ಇದಾಗ್ತಾ ಇರುತ್ತೆ, ಏನೋ ನಡೀತಾ ಇರುತ್ತೆ. ಸೊ ನಾನು ಮೇಯ್ನ್ ಮಾಸ್ಟರ್ ಇಲ್ಲ ಅಂತ ಹೇಳಿದ್ರೆ ಈ 50 ಫ್ಯಾಮಿಲಿ ಕತೆ ಏನಪ್ಪ ಅಂದ್ಬಿಟ್ಟು ನನಗೇನು ಶಾಕ್ ಆಗೋಯ್ತು ಇಮಿಡಿಯೇಟಾಗಿ. ಸರಿ, ಇವ್ರಿಗೆ ಹೆಂಗಪ್ಪ ಮಾಡೋದು, ಏನು ಮಾಡೋದು, ಇವ್ರಿಗೆ ಕ್ಯೂರ್ ಮಾಡೋ ವಿಧಾನ ಹೆಂಗೆ ಅಂತಲೂ ನನಗೇನು ಬೇಜಾರಾಯಿತು. ಆಮೇಲೆ ಅವ್ರ ಮಿಸ್ಸಸ್ಸು ಜೋರಾಗಿ ಅಳೋಕ್ಕೆ ಶುರು ಮಾಡಿಬಿಟ್ರು. ನಮ್ಮ ಯಜಮಾನ್ರಿಗೆ ಬರೀ ಇನ್ನು 32 ವರ್ಷ, ಅವ್ರಿಗೆ ಏನಾಯಿತು, ಅವ್ರು ಮೋಸ್ಟ್ಲಿ ಬದುಕಲ್ಲ ಇನ್ನು ಅಂತ ಒಂದು ಅಳಲು ತೋರ್ಕೊಂಡ್ರು ನನ್ನ ಹತ್ರ. ಅವರು ಫುಲ್ಲು ಜೋರಾಗಿ ಅಳ್ತಾ ಇದ್ದಾರೆ ನನ್ನ ಹತ್ರ. ನಮ್ಮ ಯಜಮಾನ್ರಿಗೆ ಕರೋನಾ ಪಾಸಿಟಿವ್ ಬಂದುಬಿಟ್ಟಿದೆ, ನಮ್ಮ ಫ್ಯಾಕ್ಟ್ರಿ ಗತಿ ಏನು, ಅವ್ರ ಹಿಂದೆ ಒಂದು 50 ಜನ ಕೆಲಸದವ್ರು ಇದ್ದಾರೆ, ಅವ್ರ ಕತೆ ಏನು ಮಾಡಬೇಕು ಏನು ಅಂತಲೂ ಗೊತ್ತಾಗೇ ಇಲ್ಲ. ಅವ್ರ ಮಿಸ್ಸಸ್, ಸಾರ್ ಏನಾನ ಮಾಡಿ ನಮ್ಮ ಯಜಮಾನ್ರು ಬದುಕಬೇಕು, ಅವ್ರನ್ನ ಹೆಂಗಾನ ಮಾಡಿ ಬದುಕಿಸಿ ಸಾರ್ ಅಂತ ನನ್ನ ಕೇಳ್ತಾಯಿದ್ರು. ನಾನು ಹೇಳಿದೆ, ಆಯಿತು, ನೀವು ಏನು ಟೆನ್ಷನ್ ತೊಗೊಬೇಡಿ, ನೀವು ಈ ಟೆನ್ಷನ್ನ ಫಸ್ಟ್ ಬಿಟ್ಬಿಡಿ, ಮೈಂಡಿಂದ ತೆಗೆದಾಕ್ಬಿಡಿ. ನಮ್ಮ ಯಜಮಾನ್ರಿಗೆ ಕರೋನಾ ಪಾಸಿಟಿವ್ ಬಂದಿದೆ, ಅವರು ಉಳಿಯೋದಿಲ್ಲ ಅಂತ ಒಂದು ಮನಸ್ಸಿಂದ ತೆಗೆದುಬಿಡಿ ಅಂತ ಹೇಳಿದೆ. ಸರ್ ಹೆಂಗೆ ಸರ್, ಏನು ಮಾಡೋದು, ನೀವು ಹಾಸ್ಪಿಟ್ಲಿಗೆ ಬರ್ತೀರಾ ಜೊತೆಯಲ್ಲಿ, ಹೆಂಗೆ ಮಾಡೋಣ, ನನಗೆ ಇನ್ನೂ 2 ಚಿಕ್ಕ ಮಕ್ಕಳು ಇದೆ, ಏನು ಮಾಡೋದು, ಏನು ಒಂಚೂರು ಅರ್ಥನೇ ಆಗ್ತಾಯಿಲ್ಲ. ಜೋರಾಗಿ ಅಳ್ತಾ ಇದ್ದಾರೆ ಆ ಅಮ್ಮ. ನಾನು ಹೇಳಿದೆ, ಮೇಡಮ್ ಫಸ್ಟ್ ತಾಳ್ಮೆಯಿಂದ ಇರಿ, ನೀವು ಅಳಬೇಡಿ, ಫಸ್ಟ್ ಮೇನ್ ಬಂದು ಅಳಬೇಡಿ, ತಾಳ್ಮೆ ತೊಗೊಳ್ಳಿ, ಟೆನ್ಷನ್ ಫ್ರೀ ಆಗಿರಿ ಫಸ್ಟು. ಅದಕ್ಕೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್, ಒಂದು ಪ್ರಾಬ್ಲಮ್ ಅಂದರೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನೀವು ದಯವಿಟ್ಟು ತಾಳ್ಮೆಯಿಂದ ಇರಿ. ಸಾರ್ ನೀವು ಹೇಳ್ತಾ ಇದ್ದೀರಾ ಅಂತ ಗೊತ್ತಾ ನಿಮಗೆ, ನೀವೇನು ಹೇಳ್ತಾ ಇರೋದಂದರೆ ಕರೋನಾ ಪಾಸಿಟಿವ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ನೀವು ತಾಳ್ಮೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ನಾನು ಹೆಂಗಿರಲಿ ಅಂತಲೇ ಅರ್ಥ ಆಗ್ತಾಯಿಲ್ಲ. ಇನ್ನೂ ಚಿಕ್ಕ ಮಕ್ಕಳು, ಬಟ್ ಫ್ಯಾಕ್ಟ್ರಿನ 50 ಜನ ಕೆಲಸದವ್ರನ್ನ ನಾನು ನೋಡಬೇಕು, ಹೆಂಗಿರಬೇಕು. ಸರಿ ಆಯಿತು, ನೀವೊಂದು ಕೆಲಸ ಮಾಡಿ, ನಮ್ಮ ಮಿಸ್ಸಸ್ದು ನಂಬರ್ ಕೊಡ್ತೀನಿ, ಅವರು ಮೆಡಿಟೇಷನ್ ಮಾಡಿಸ್ತಾರೆ. ನಿಮಗೆ ಮೆಡಿಟೇಷನ್ ಥ್ರೂ ನಿಮಗೆ 100% ಈ ಕರೋನಾ ಪಾಸಿಟಿವ್ ಬಂದು ನಿಮಗೆ ನಾರ್ಮಲ್ ಆಗುತ್ತೆ, ಏನೂ ಆಗಲ್ಲ, ನೀವು ನಾರ್ಮಲಾಗಿ ಆರಾಮಾಗೇ ಇರ್ತೀರ, ಏನು ಟೆನ್ಷನ್ ತೊಗೊಬೇಡಿ ಅಂತ ಹೇಳಿದೆ. ಅವ್ರಿಗೆ 1 ನಿಮಿಷ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಿಲ್ಲ. ಅವರು ತಾಳ್ಮೆಯಿಂದ ಕೇಳೋಕ್ಕೆ ಶುರು ಮಾಡಿದ್ರು ನನ್ನ ಮಾತನ್ನ. ಆಮೇಲೆ ಆಯಿತು ಸರ್, ಏನು ಮಾಡ್ತೀರಾ ಮಾಡಿ, ಒಟ್ಟಿನಲ್ಲಿ ನಮ್ಮ ಯಜಮಾನ್ರು ಉಳಿಬೇಕು ನನಗೆ ಅಂತ ಹೇಳಿದ್ರು. ಸರಿ, ನೀವು ಒಂದು ಕೆಲಸ ಮಾಡಿ, ಡೈಲಿ ಮೆಡಿಟೇಷನ್ ಮಾಡಬೇಕು, 1 ಅವರ್ ಇಲ್ಲ 2 ಅವರು, ನಮ್ಮ ಯಜಮಾನ್ರಿಗೆ ಕರೋನಾ ಪಾಸಿಟಿವ್ ಏನಿದೆ ಅದು ನೆಗೆಟಿವ್ ಬರಬೇಕು ಅಂತ ನೀವು ಡೈಲಿ 2 ಅವರ್ಸ್ 3 ಅವರ್ಸು ಮೆಡಿಟೇಷನ್ ಮಾಡಬೇಕು. ಆಮೇಲೆ ನೈಟ್ ಥ್ರೂ ಔಟು ಮೆಡಿಟೇಷನ್ ಮಾಡಬೇಕು. ಆಮೇಲೆ ನಿಮ್ಮ ಯಜಮಾನ್ರಿಗೆ ಒಂಚೂರು ಕರೋನಾ ಇರಲ್ಲ, ಏನೂ ಇರಲ್ಲ. ಸರಿ ಸರ್, ಆಯಿತು, ನೀವು ಹೇಳ್ದಂಗೆ ನಿಮ್ಮ ಮಾತನ್ನ ನಾನು ಕೇಳ್ತೀನಿ ಅಂತ ಹೇಳಿದ್ರು. ಸರಿ, ಇಮ್ಮಿಡಿಯೇಟಾಗಿ ಒಂದು ಹಾಫ್ ಆನ್ ಅವರು ನಾನು ಎಲ್ಲ ಅದು ಅಕೌಂಟ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅವರು ಇಮ್ಮಿಡಿಯೇಟಾಗಿ ಡಾಕ್ಟರ್ ರಿಪೋರ್ಟ್ ಬಂದುಬಿಡ್ತು. ಏನಪ್ಪ ಅಂದರೆ ನ್ಯೂಮೋನಿಯಾ ಅಂತ ಆಗ್ಬಿಡ್ತು. ನ್ಯೂಮೋನಿಯಾ ಅಂತ ಅವರಿಗೆ ರಿಪೋರ್ಟ್ ಬಂದುಬಿಡ್ತು.
ನಿಮೋನಿಯಾ ಅಂತ ಆದಮೇಲೆ ಇವರು ಗೊಳೋ 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 ಅಂತ ಅದ್ಬಿಟ್ಟು ಕೆಳಗಡೆನೆ ಕುತ್ಕೊಂಡ್ಬಿಟ್ರು. ಸರಿ ಮೇಡಮ್, ನೀವು ಇಷ್ಟೊಂದು ಟೆನ್ಷನ್ ತೊಗೊಂಡ್ರೆ ನಿಮಗೂ ಪ್ರಾಬ್ಲಮ್ ಆಗಿಬಿಡುತ್ತೆ. ನೀವು ಏನು ಮಾಡಿ, ಫಸ್ಟು ನೀವು ಟೆನ್ಷನ್ ಬಿಡಿ. ನಾನು ಹೇಳ್ತಾನೆ ಇದ್ದೀನಿ, ಫಸ್ಟು ನೀವು ಟೆನ್ಷನ್ ಬಿಡಿ ಅಂತ ಹೇಳಿದ್ರೆ ನೀವು ಟೆನ್ಷನ್ ಮೇಲೆ ಟೆನ್ಷನ್ ತೊಗೊಂಡು ಹತ್ಕೊಂಡು ಮಾಡಿಕೊಂಡು ಅಳ್ಕೊಂಡು ಎಲ್ಲ ಮಾಡ್ತಾಯಿದ್ದಾರೆ. ಫಸ್ಟು ಟೆನ್ಷನ್ ಬಿಡಿ. ನೀವು ಪತ್ರಿಜಿನ ಫಸ್ಟು ನಂಬ್ಕೊಳ್ಳಿ, ಪ್ರೇಮ್ನಾಥ್ ಸರ್ನ ನಂಬ್ಕೊಳ್ಳಿ, ಮೆಡಿಟೇಷನ್ಗೆ ಬನ್ನಿ, ನಾನ್ ವೆಜ್ ಬಿಡಿ. ನೀವು ಫುಲ್ಲು ಫಸ್ಟ್ ನಾನ್ ವೆಜ್ನ ಕಂಪ್ಲೀಟಾಗೇ ಬಿಡಬೇಕು. ಆವಾಗೇ ನಿಮ್ಮದು ಫ್ಯಾಮಿಲಿ 100% ಕರೋನಾ ಫ್ರೀ ಆಗುತ್ತೆ, ಟೆನ್ಷನ್ ಫ್ರೀ ಆಗುತ್ತೆ, ಎಲ್ಲ ಯಾವುದೇ ಥರ ಪ್ರಾಬ್ಲಮ್ಸು ಇರಲ್ಲ ಅಂತ ಅವ್ರಿಗೆ ಇಮಿಡಿಯೇಟಾಗಿ ಹೇಳಿದೆ. ಸರಿ ಸರ್, ಅದು ಮತ್ತೆ ಒಂದು 5 ನಿಮಿಷ ಆಮೇಲೆ ಸಮಾಧಾನ ಮಾಡಿಕೊಂಡು ಎದ್ದು ಕೇಳಿದ್ರು, ಸರ್ ಏನು ಮಾಡಬೇಕು ಇವಾಗ, ಏನಂತ. ಸರಿ, ನಾನು ನಮ್ಮ ಮಿಸ್ಸಸ್ದು ನಂಬರ್ ಕೊಡ್ತೀನಿ, ನೀವು ನಮ್ಮ ಮಿಸ್ಸಸ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಗೈಡ್ ಮಾಡ್ತಾರೆ. ಯಾವ ಥರ ಮೆಡಿಟೇಷನ್ ಮಾಡಬೇಕು, ಏನು ಮಾಡಬೇಕು ಎಲ್ಲ ನಿಮಗೆ. ಯಜಮಾನ್ರು ನಾರ್ಮಲ್ ಪೊಸಿಷನ್, ನಾರ್ಮಲ್ ಸ್ಥಿತಿಗೆ ಬರಬೇಕು, ಕರೋನಾನು ಇಲ್ಲ, ಒಂದು ಫೀವರ್ ಇಲ್ಲ ಅಂತ ಬರಬೇಕು ಹಾಸ್ಪಿಟ್ಲಿಂದ ಅಂತ ಹೇಳಿದೆ. ಸರಿ ಆಯಿತು, ನೀವು ಹೆಂಗೆ ಹೇಳ್ತೀರೋ ಹಂಗೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ನಮ್ಮ ಮಿಸ್ಸಸ್ದು ನಂಬರ್ ಕೊಟ್ಟೆ ಅವ್ರಿಗೆ. ನಮ್ಮ ಮಿಸ್ಸಸ್ ಅವರು ಆಲ್ಮೋಸ್ಟ್ ಒಂದು 3-4 ಮಂತ್ಸಿಂದ ನೈಟಲ್ಲಿ ಅವರು ಮೆಡಿಟೇಷನ್ ಮಾಡ್ತಾಯಿದ್ದಾರೆ. ಆಮೇಲೆ ಈ ಥರ ಹೀಲಿಂಗ್ ವರ್ಕು ಸ್ವಲ್ಪ ಯಾರಿಗಾನ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಫುಲ್ಲು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸರಿ ಅಂದ್ಬಿಟ್ಟು ನಾನು ಬಂದು ಹೇಳಿದೆ ನಮ್ಮ ಮಿಸ್ಸಸ್ಗೆ, ಈ ಥರ ಹಿಂಗೆ ನಮ್ಮ ಕಸ್ಟಮರ್ ಒಬ್ಬರಿಗೆ ಈ ಥರ ಆಗಿದೆ, ಕರೋನಾ ಪಾಸಿಟಿವ್ ಆಗಿಬಿಟ್ಟಿದೆ, ಅದರ ಮೇಲೆ ನ್ಯೂಮೋನಿಯಾ ಎಲ್ಲ ಬಂದುಬಿಟ್ಟಿದೆ ಅಂದ್ಬಿಟ್ಟು ನಾನು ಹೇಳಿದೆ. ಸರಿ ಆಯಿತು, ನಮಗೆ ಅವ್ರ ನಂಬರ್ ಕೊಡಿ, ನಾನು ಅವ್ರಿಗೆ ಕ್ಯೂರ್ ಮಾಡ್ತೀನಿ ನಮ್ಮ ಮಿಸ್ಸಸ್ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರು ಇಮ್ಮಿಡಿಯೇಟಾಗಿ ನಮ್ಮ ಹನುಮಂತರಾಜು, ನಮ್ಮ ಕಸ್ಟಮರ್ ಏನಿದ್ದಾರೆ ಕರೋನಾ ಪಾಸಿಟಿವ್ ಆಗಿತ್ತಲ್ಲ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಸರ್ ನೀವು ಏನು ಟೆನ್ಷನ್ ತೊಗೊಬೇಡಿ, ನಿಮಗೆ ಎದ್ದೊಳಕ್ಕಾಗ್ತಾಯಿಲ್ಲ, ಮಾತಾಡೋಕ್ಕಾಗ್ತಾಯಿಲ್ಲ, ಬರೀ ಎಸ್ ನೋ ಹ್ಞೂ ಅಂತ ಅಷ್ಟು ಮಾತ್ರ ಹೇಳ್ತಾಯಿದ್ರು. ಅದಕ್ಕೆ ಅವ್ರು ಏನು ಮಾಡಿದ್ರು, ನಮ್ಮ ಮಿಸ್ಸಸ್ಸು ಅವ್ರ ಹೆಂಡತಿ ಹತ್ರ ಹೇಳಿದ್ರು, ನೀವು ಮೆಡಿಟೇಷನ್ ಮಾಡಬೇಕು ನಿಮ್ಮ ಗಂಡನಿಗೋಸ್ಕರ ಅಂತ ಹೇಳ್ಬಿಟ್ಟು, ನೀವು ಅಲ್ಲಿ ICU ಇದ್ದಾಗ ಅಥವಾ ಔಟ್ಸೈಡ್ ಇದ್ದಾಗ ನೀವು ನಿಮ್ಮ ಯಜಮಾನ್ರ ಹತ್ರ ಮೊಬೈಲ್ ಕೊಡಿ, ಆ ಮೊಬೈಲಲ್ಲಿ ನಮ್ಮ ಮಿಸ್ಸಸ್ ಮಾತಾಡ್ತಾರೆ, ಅವ್ರ ವಾಯ್ಸು ಧ್ವನಿ ಕೇಳಿದ ಮೇಲೇ ಅವ್ರ ಮನಸ್ಸು ಎಲ್ಲ ಸ್ವಲ್ಪ ಏನು ಚಂಚಲತೆ ಇದೆ, ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಆಗುತ್ತೆ ಅಂತ ನಾನು ಹೇಳಿದೆ. ಸರಿ ಅಂದ್ಬಿಟ್ಟು ಅದೇ ಪ್ರಕಾರ ಅವರು ಮೊಬೈಲ್ನ ಹನುಮಂತರಾಜು ಅವ್ರ ಕೈಯಲ್ಲಿ ಕೊಟ್ಟರು. ಅದು ಬಟ್ ICU ಬಿಡಲ್ವಲ್ಲ, ನಿಮಗೂ ಎಲ್ಲ ಚೆನ್ನಾಗಿ ಗೊತ್ತು. ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಅದು ಇದು ಮಾಡಿದಾಗ ಅವ್ರ ಮಿಸ್ಸಸ್ಸು ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಫಸ್ಟು ಇನ್ನೊಂದು ಏನಂತ ಹೇಳಿದ್ರೆ, ಅವ್ರಿಗೆ ನಾನ್ ವೆಜ್ ಬಿಡಿ ಅಂತ ಹೇಳಿದ್ರು. ಅವರು ಒಪ್ಕೊಂಡ್ರು. ಅವ್ರು ಒಪ್ಕೊಂಡ್ಬಿಟ್ಟು ಹೇಳಿದ್ರು, ಆಯಿತು ಸರ್, ನಮ್ಮ ಮನೇಲಿ ಇನ್ನೆಯಿಂದ ಯಾವತ್ತೂ ನಾನು ನಾನ್ ವೆಜ್ ಮಾತ್ರ ತರಲ್ಲ, ನೀವು ಹೇಳ್ದಂಗೆ ನಾವು ಮೆಡಿಟೇಷನ್ ಮಾಡ್ತೀವಿ, ನಾವು ಪಿರಮಿಡ್ ವ್ಯಾಲಿಗೆ ಬಿಡ್ತೀವಿ, ಡೈಲಿ ನಮ್ಮ ಫ್ಯಾಮಿಲಿ ಫುಲ್ಲು ಮೆಡಿಟೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು, ಓಕೆ ಅಂತ ಹೇಳಿ ಒಪ್ಕೊಂಡ್ರು. ಆಮೇಲೆ ನಮ್ಮ ಮಿಸ್ಸಸ್ಸು ಒಂದು ಪ್ರಾಮಿಸ್ ಮಾಡಿಸ್ಕೊಂಡ್ರು ಅವ್ರ ಹತ್ರ, ನೀವು ಇವತ್ತಿಂದ ಒಂದು ದೊಡ್ಡ ಸಂಕಲ್ಪ ಮಾಡಿ, ಏನಂತ ಹೇಳಿದ್ರೆ ನಾನ್ ವೆಜ್ ಮುಟ್ಟಲ್ಲ, ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ, ನಿಮಗೆ ಕರೋನಾ ದೂರ ಆಗತ್ತೆ ಅಂತ ಹೇಳಿದ್ರು. ಸರಿ, ಅದೇ ಪ್ರಕಾರ ಇವರು ಓಕೆ ಅಂತ ಹೇಳಿ ಇದು ಮಾಡಿದ್ರು, ಪ್ರಾಮಿಸ್ ಮಾಡಿದ್ರು. ಏನಂತ ಹೇಳಿದ್ರೆ ನಾನ್ ವೆಜ್ ತಿನ್ನಲ್ಲ ಅಂತ ಅವ್ರ ಮನೆಯವರೆಲ್ಲ ಫುಲ್ಲು ಪ್ರಾಮಿಸ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಆವತ್ತಿಂದ ನೈಟು ಇವರು ಮಿನಿಮಮ್ ಅಂದ್ರೂ 20 ಫೋನ್ ಮಾಡೋರು ನಮ್ಮ ಮಿಸ್ಸಸ್ಸು ಅವ್ರಿಗೆ ಫೋನ್ ಮಾಡ್ತಾರೆ, ಯಾರಿಗೆ, ಹನುಮಂತರಾಜು ಅವ್ರ ಮಿಸ್ಸಸ್ಗೆಲ್ಲ ಫೋನ್ ಮಾಡಿ, ಹಿಂಗೆ ಮೆಡಿಟೇಷನ್ ಮಾಡಿ ಫುಲ್ಲು ಮೆಡಿಟೇಷನ್ ಮಾಡಿಸಿದ್ರು. ಥ್ರೂ ಔಟ್ ನೈಟ್ ಆಲ್ಮೋಸ್ಟ್ ಆಲ್ ಅರೌಂಡ್ ಒಂದು ವಾರ ಅವರಿಗೆ ಮೆಡಿಟೇಷನ್ ಮಾಡಿಸಿದ್ದಾರೆ. ಸೊ ಆಮೇಲೆ ಒಂದು ವಾರ ಆದಮೇಲೆ ಆಟೋಮೆಟಿಕ್ಕಾಗಿ ಹನುಮಂತರಾಜು ಅವ್ರಿಗೆ ಕರೋನಾ ಏನಾಗಿತ್ತಲ್ಲ, ಅವ್ರಿಗೆ ಒಂದು ವೈಬ್ರೇಷನ್ ಮುಖಾಂತರ, ಕಾಸ್ಮಿಕ್ ಎನರ್ಜಿ ಮುಖಾಂತರ ಅವ್ರಿಗೆ ಕರೋನಾ ಅನ್ನೋದು ಒಂದು ಭೂತ ಏನಿತ್ತು ಅದು ಮೈಂಡಿಂದ ಹೊರಟಾಗಿ ಆಟೋಮೆಟಿಕ್ಕಾಗಿ ಅವರು ಎದ್ದು ಸ್ವಲ್ಪ ಹೆಲ್ತಿ ಪೊಸಿಷನ್ಗೆ ಬಂದರು. ಸ್ವಲ್ಪನೇ ರಿಕವರಿ ಆಯಿತು. ಆಮೇಲೆ ಇವ್ರೇನು ಮಾಡಿದ್ರು, ರಾತ್ರಿ ಎಲ್ಲ ಮೆಡಿಟೇಷನ್ ಮಾಡಿಸಿ ಹನುಮಂತರಾಜು ಅಂತ ಏನಿತ್ತಲ್ಲ ಅವ್ರದ್ದು ಕರೋನಾ ಪಾಸಿಟಿವ್ ಇರೋವ್ರದ್ದು, ಅವರು ಆಟೋಮೆಟಿಕ್ಕಾಗಿ ಎದ್ದು ನಿಂತ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಳೋ ಸ್ಟೇಜ್ಗೆ ಬಂದುಬಿಟ್ರು. ಬಂತು ಅಂತ ಹೇಳಿದ್ರೆ ನೋಡಿ, ಅದು ಕಾಸ್ಮಿಕ್ ಪವರ್ದು ಏನು ಎನರ್ಜಿ ಇದೆ, ಆಮೇಲೆ ಮೆಡಿಟೇಷನ್ದು ಪವರ್ ಏನಿದೆ ಅವ್ರ ಫ್ಯಾಮಿಲಿಗೆ ಫುಲ್ಲು ಬಂತು.
ಇವಾಗ ಹನುಮಂತರಾಜು ಅವರು ಏನು ಕರೋನಾ ಪಾಸಿಟಿವ್ ಆಗಿತ್ತು, ಏನು ನ್ಯೂಮೋನಿಯಾ ಅಟ್ಯಾಕ್ ಆಗಿತ್ತು, ಅವರು ನಾರ್ಮಲ್ಲಾಗಿ ಚೆನ್ನಾಗಿ ಇವಾಗ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಮತ್ತು ಫ್ಯಾಕ್ಟ್ರಿಗೆ ಬರ್ತಾಯಿದ್ದಾರೆ. ಫ್ಯಾಕ್ಟ್ರಿಗೆ ಬಂದು ಅವರು ಮುಂಚೆ ಏನು ಕೆಲಸ ಮಾಡ್ತಾಯಿದ್ರು ಅದೇ ಪ್ರಕಾರ ಕೆಲಸ ಮಾಡ್ತಾಯಿದ್ದಾರೆ. ಸೊ ನನಗೇನು ತುಂಬ ಆಶ್ಚರ್ಯ ಆಗೋಯಿತು, ಏನಪ್ಪ ಈ ಥರ ಅಂತ ಒಂದು ಶಕ್ತಿ ಇದೆ, ಈ ಕಾಸ್ಮಿಕ್ ಎನರ್ಜಿಯಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ಆವತ್ತಿಂದ ನನಗೇನು ನಂಬಿಕೆ ಬಂತು. ಆಮೇಲೆ ನಾನು ಪಿರಮಿಡ್ ವ್ಯಾಲಿಗೆ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ದೀನಿ, ಮೆಡಿಟೇಷನ್ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹನುಮಂತರಾಜು ಫ್ಯಾಮಿಲಿ ನೋಡಿಕೊಂಡು ನೀವು ಸಹ ಯಾರು ದಯವಿಟ್ಟು ನಾನ್ ವೆಜ್ನ ಮುಟ್ಟಬೇಡಿ, ನೋಡಬೇಡಿ, ತಿನ್ನಲೂಬೇಡಿ. ಸೊ ಹನುಮಂತರಾಜು ಅವ್ರ ಫ್ಯಾಮಿಲಿ ಇವತ್ತು ನಮ್ಮ ಮಿಸಸ್ಸಿಂದ ಮೆಡಿಟೇಷನ್ ಥ್ರೂ, ಕಾಸ್ಮಿಕ್ ಎನರ್ಜಿ ಥ್ರೂ ಇಂದ ಇವತ್ತು ಇಷ್ಟು ಚೆನ್ನಾಗಿ ಬ್ಯಾಕ್ ಟು ಫಾರಮ್ ಅಲ್ಲಿ ಫುಲ್ ಫ್ಲೆಡ್ಜ್, ಮುಂಚೆ ಹೆಂಗೆ ನಾರ್ಮಲ್ ಮನುಷ್ಯ ಹೆಂಗೆ ಕೆಲಸ ಮಾಡ್ತಾಯಿದ್ರು ಅದೇ ಪ್ರಕಾರ ಕೆಲಸ ಮಾಡ್ತಾಯಿದ್ದಾರೆ ಅವರು. ಸೊ ಅದೇ ಪ್ರಕಾರ ಎಲ್ಲರೂ ನಾವು ನಾನ್ ವೆಜ್ನ ಬಿಟ್ಬಿಡೋಣ, ಮೆಡಿಟೇಷನ್ನ ಈಚ್ ಆ್ಯಂಡ್ ಎವ್ರಿ ಡೇ ತಪ್ಪದಿರ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.